ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತೇಳಿ. ಸೊ ಅಭಿಯಾನ ಹತ್ರ ಏನಂದ್ರೆ ನಮ್ಮದು ಒಂದು ಈಗ ಸಮೀಕ್ಷೆ ಮಾಡಬೇಕು. VPRP ವಿಲೇಜ್ ಪಾವರ್ಟಿ ರಿಲೇಷನ್ ಬಡತನ ನಿರ್ಮೂಲನೆ ಯೋಜನೆ ಈ ವಿಷಯದ ಕುರಿತು ಒಂದು ಸಮೀಕ್ಷೆ ಮಾಡ್ತಾ ಇದ್ದೀವಿ. ಸೊ ಆ ಸಮೀಕ್ಷೆ ಸಂಪಟ್ಟಂಗೆ ಮೊಬೈಲ್ ಆ್ಯಪ್ ಮುಖಾಂತರ ಮಾಡಬೇಕಾಗುತ್ತೆ. ಸೊ ಅದು ಆ್ಯಪ್ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಸೊ ಅದನ್ನು ಅಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಯಾವ ರೀತಿ ನೀವು ಇದರಿಂದ ಇರುವಂಥ ಫಲಾನುಭವಿಗೆ ಮಾಹಿತಿ ಪಡಿಬೇಕು, ಜೊತೆಗೆ ಅದನ್ನು ಯಾವ ರೀತಿ ನೀವು ಮಾಹಿತಿಯನ್ನು ಅಳವಡಿಕೆ ಮಾಡಬೇಕು, ಸಬ್ಮಿಟ್ ಮಾಡೋದಾಗಿರ್ಬೋದು, ಈ ವಿಷಯ ಎಲ್ಲ ಸ್ವಲ್ಪ ಚರ್ಚೆ ಆಗ್ತಾರೆ. ಒಂದು ಗ್ರಾಮದ ಬಡತನ ನಿರ್ಮೂಲನೆಗೋಸ್ಕರ ಇರುವಂತಹ ಏನು ಸವಲತ್ತುಗಳು ಬೇಕಾಗಿದ್ದಾವೆ, ಸರ್ಕಾರಿ ಇಲಾಖೆದಾಗಿರ್ಬೋದು ಅಥವಾ ಪಂಚಾಯತಿಯಿಂದಾಗಿರ್ಬೋದು, ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಿಗುವಂಥ ಸವಲತ್ತುಗಳು ಏನಾದಾವೆ ಆ ವಿಷಯಗಳ ಬಗ್ಗೆ ಅಲ್ಲಿ ಸಮೀಕ್ಷೆಗಳು ಬರ್ತವೆ ಸರ್. ಆ ಪ್ರಶ್ನೆಗಳನ್ನೆಲ್ಲ ತೊಗೊಂಡು ಕುಡಿಕರನ್ನ ಅಪ್ಡೇಟ್ ಮಾಡಿಕೊಂಡು ಮಾಹಿತಿಯನ್ನು ಏನು ಮಾಡ್ತೀವಿ ಅಂದರೆ ನಾವು ಒಂದು ಆ್ಯಪ್ ಮುಖಾಂತರ ಅಪ್ಡೇಟ್ ಮಾಡ್ಕೊಂಡು ಅದನ್ನು ನಾವು ಸಬ್ಮಿಟ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಅದಾದ್ಮೇಲೆ ಏನಾಗ್ತಿತ್ತು ಅಂದರೆ ಪಂಚಾಯತ್ ಲೆವೆಲ್ದಾಗ ಏನು ನಾವು ಇದು ಪಂಚವಾರ್ಷಿಕ ಯೋಜನೆಯಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಪಂಚಾಯತಿಯಲ್ಲಿ ಅಂದರೆ ಏನು ನಾವು ಬಡತನ ನಿರ್ಮೂಲನೆ ಯೋಜನೆ ಮಾಡ್ತಾ ಇದ್ದಾರೆ 5 ವರ್ಷಕ್ಕೆ. ಸೊ ಅದು ಪ್ಲ್ಯಾನ್ದಲ್ಲಿ ಸುಖ ಇದನ್ನು ಅಳವಡಿಕೆ ಮಾಡ್ಕೊಂಡು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಮೇನಾಗಿ ಸ್ವಸಹಾಯ ಸಂಘದ ಮಹಿಳೆಯರು ತಮ್ಮ ಒಂದು ಜೀವನದ ಬಲವರ್ಧನೆಗೋಸ್ಕರ ಮತ್ತು ಅವರ ಒಂದು ಸ್ವಾವಲಂಬನೆ ಜೀವನ ನಡೆಸೋದಕ್ಕೋಸ್ಕರ ಅವರು ಏನೆಲ್ಲ ಅವರಿಗೆ ಇರುವಂಥ ಸವಲತ್ತುಗಳು ಏನದಾವ, ಅವ್ರಿಗೆ ಯಾರಿಗೆ ಸವಲತ್ತು ಬೇಕಾಗಿದ್ದಾವೆ ಈ ವಿಷಯದ ಬಗ್ಗೆ ನಾವಲ್ಲಿ ಸಮೀಕ್ಷೆಯೊಳಗೆ ಅಪ್ಡೇಟ್ ಮಾಡಿ ಪಂಚಾಯತಿಗೆ ಸಬ್ಮಿಟ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಇದರಲ್ಲಿ ಅಂತಂದ್ರೆ ಈಗ ನಾಳೆ ಈಗ ಏನಂದ್ರೆ ಮಹಿಳಾ ಗ್ರಾಮ ಸಭೆಗಳು ಆಗ್ತಿರ್ತಾವೆ. ಸೊ ಅಲ್ಲಿ ಹೋಗಿ ಅವರು ಭಾಳ ಪಾರ್ಟಿಸಿಪೇಟ್ ಮಾಡ್ಕೊಂಡು ನಮ್ಮ ಪಂಚಾಯತಿ ಒಕ್ಕೂಟಗಳದಾವೆ. ಪಂಚಾಯತಿ ಒಕ್ಕೂಟದಾಗ ಹೋಗಿ ಅವ್ರ ಅಧ್ಯಕ್ಷ ಕಾರ್ಯದರ್ಶಿ ಇರ್ತಾರೆ, ಅವ್ರು ಹೋಗಿ ನಮ್ಮ MBKLCRP ಹೋಗಿ ಸೊ ಆ ವಿಷಯ ಏನು ಸರ್ವೆ ಮಾಡಿದ ರಿಪೋರ್ಟನ್ನು ಅವ್ರಿಗೆ ಸಬ್ಮಿಟ್ ಮಾಡಿಕೊಂಡು ಅವರಿಗೆ ಏನಂದ್ರೆ ಪಂಚವಾರ್ಷಿಕ ಯೋಜನೆಯಲ್ಲಿ ಇದನ್ನು ಹಾಕ್ಕೊಂಡು ನಮಗೆ ಹೆಚ್ಚಿನ ಮಹತ್ವ ಸವಲತ್ತು ಕೊಡಿಸ್ಬೇಕಂತ ಹೇಳ್ಕೊಂಡು ಈ ಒಂದು VPRP ಸಮೀಕ್ಷೆಗಳನ್ನು ಕೈಗೊಳ್ತೀವಿ ಸರ್. ಎಷ್ಟು ಜನ ಕರೆದಿರಿ ಟೋಟಲಿ ಸರ್? ನಾವು ಅಂದ್ರೆ ತಾಲೂಕು ವೈಸ್ ಕರ್ತಾ ಇದೀವಿ ನಾವು. ಈಗ ಇವತ್ತು ಬಾಗೇವಾಡಿ ತಾಲೂಕು ಅಲ್ಲಿರುವಂಥ ಕೃಷಿ ಸಖಿ ಪಸಖಿ MBKLCRP ನಮ್ಮ ಒಕ್ಕೂಟ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುವಂಥ ಒಂದು ಸಿಬ್ಬಂದಿಗಳು. ಸೊ ಅವರಿಗೆ ಸುಮಾರು ಏನಂದ್ರೆ 60 ಜನ. ಸೊ ನಾವು ಸುಮಾರು 60 ಜನಕ್ಕೆ ನಾವು ಒಂದು ಪಂಚಾಯತಿಗೆ 4 ಜನ ಕೆಲಸ ಮಾಡ್ತಿರೋದ್ರಿಂದ 60 ಜನಕ್ಕೆ ನಾವು ಕರೆಸಿದ್ವಿ. ಸುಮಾರು 49 ಜನ ನಮ್ಮ ತರಬೇತಿಗೆ ಆಗಮಿಸಿದ್ದಾರೆ. ಸೊ ಅವ್ರ ತರಬೇತಿಗಳನ್ನು ತಗೊಂಡು ಅವರಿಗೆ ಆ್ಯಪ್ ಮುಖಾಂತರ ಅವರು ಸರ್ವೆ ಮಾಡಿಕೊಂಡು ಸಮೀಕ್ಷೆಗೊಳ್ಕೊಂಡು ಅದು ಆ್ಯಪ್ನಲ್ಲಿ ಮಾಹಿತಿಯನ್ನು ಅಳವಡಿಕೆ. ಇವರನ್ನು ಯಾರು ಆಯ್ಕೆ ಮಾಡಿದ್ದಾರೆ? ಇವ್ರಿಗೆ ನಮ್ಮ ಪಂಚಾಯತಿ ಒಕ್ಕೂಟಗಳು ಇರ್ತಾವೆ. ಆ ಪಂಚಾಯತಿ ಒಕ್ಕೂಟದಲ್ಲಿ ನಮ್ಮ ಇರುವಂಥ ಏನು ನಮ್ಮ ಪದಾಧಿಕಾರಿಗಳು ಇರ್ತಾರೆ, ಸೊ ನಮ್ಮ ಪಂಚಾಯತ್ ಸಿಬ್ಬಂದಿಗಳು ಇರ್ತಾರೆ, ಸೊ ಅದಕ್ಕೆ ನಮ್ಮ ತಾಲೂಕು ಸಿಬ್ಬಂದಿಗಳು ಇರ್ತಾರೆ, ನಮ್ಮ NRM ಸಿಬ್ಬಂದಿ ಇರ್ತಾರೋ ನಿಯಮಾನುಸಾರ ಏನಿರ್ತದೆ ಆಯ್ಕೆ ಮಾಡಿಕೊಂಡು ಅವರಿಗೆ ಕೊಡಿಸುವಂಥ ವ್ಯವಸ್ಥೆ. ಅವ್ರಿಗೆ ತಮ್ಮ ಕಡೆಯಿಂದ ಏನಾರು ಗೌರವಧನ ಕೊಡ್ತೀವಿ ಸರ್. ಪ್ರತಿಯೊಂದು ಪಂಚಾಯತ್ ಒಳಗೆ ನಮ್ಮ MBK ಮುಖ್ಯ ಪುಸ್ತಕ ಬರೋದಲ್ಲ ಅವ್ರಿಗೆ ಏನಂದ್ರೆ 5,000 ರೂಪಾಯಿ ಗೌರವಧನ ಇರ್ತೈತಿ. ಆಮೇಲೆ ನಮ್ಮದು VPR ನಮ್ಮದು ಜೊತೆಗೆ ಏನಂತಂದ್ರೆ ನಮ್ಮದು ಲೋಕೋಸ್ ಆ್ಯಪ್ ಮಾಹಿತಿ ಹಾಕಿ ಕೊಡ್ತಾರೆ, ಅದಕ್ಕೆ 1,250 ರೂಪಾಯಿ ಎಕ್ಸ್ಟ್ರಾ ನಾನು ಗೌರವಧನ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿರ್ತಾರೆ, ಅವ್ರು ಡಾಟಾ ಬೇಕಾಗಿರ್ತದೆ, ಅದೆಲ್ಲ ಆಶೆ ಹಾಕೋದು ಅದಕ್ಕೆ 1,250 ರೂಪಾಯಿ ಎಕ್ಸ್ಟ್ರಾ ಪ್ಲೇಸ್ ಮಾಡ್ತೀವಿ. ಸ್ಥಳೀಯ ಸಮುದಾಯ ಸಂಪನ್ಮೂಲ ಇರ್ತಿರ್ತಾರೆ, ಅವರಿಗೆ 3 ಸಾವಿರ ಗೌರವ ಇರ್ತೈತಿ. ಸೊ ಅವರು ಸಮೀಕ್ಷೆ ಮಾಡ್ತಿರ್ತಾರೆ, ಅವ್ರ ಪಂಚಾಯತಿ ಒಳಗೆ ಸಂಘ ರಚನೆ ಮಾಡೋದಾಗಿರ್ಬೋದು, ಸೊ ವಿವಿಧ ಚಟುವಟಿಕೆಗಳ ಕೈಗೊಳ್ಳೋದಾಗಿರ್ಬೋದು, ಸಂಘದ ಮೇರೆಗೆ ಪೂರಕವಾದ ಏನು ವಿಷಯಗಳು ಇರ್ತಾವೆ ಮಾಹಿತಿ ತಲುಪಿಸೋ ಜೊತೆಗೆ ಅವರಿಗೆ ಸವಲತ್ತುಗಳನ್ನು ಕೊಡಿಸುವಂಥ ವ್ಯವಸ್ಥೆ ಅವ್ರು ಮಾಡ್ತಾರೆ. ಎಷ್ಟು ದಿನಕ್ಕೊಮ್ಮೆ ಕರಿತೀರಿ? ಕ್ವಾರ್ಟರ್ಲಿನೋ ಹಾಫ್ ಇಯರ್ಲೋ? ಇಲ್ಲ ಇದು ಆ್ಯಕ್ಚುಲಿ ನಮ್ಮದು ತರಬೇತಿಗಳು ನಮ್ಮದು ಯಾವಾಗ ನಮಗೆ ಸಮೀಕ್ಷೆ ಮಾಡಬೇಕಂತ ನಮ್ಮ ಸ್ಟೇಟಿಂದ ಒಂದು ಡೈರೆಕ್ಷನ್ ಬಂದಿರ್ತದೆ. ಸೊ ಅದಕ್ಕಾಗಿ ಅವ್ರಿಗೆ ಏನಂದ್ರೆ ನಾವು ಇಲ್ಲಿ ಜಿಲ್ಲಾ ಪಂಚಾಯತಿ ಕರೆಸಿ ತರಬೇತಿ ಕೊಟ್ಕೊಂಡು ಅವರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಹಿಂಗೆ ಡೇ ಬೈ ಡೇ ಹಿಂಗೇನೆ ಮಂತ್ಲಿ ಇರಂಗಿಲ್ಲ. ಸಮೀಕ್ಷೆ ಯಾವಾಗ ಬೇರೆ ಬರ್ತಿರ್ತಾವೆ ಆ ವಿಷಯದಾಗ ಕರೆದು ಅವ್ರಿಗೆ ಟ್ರೈನಿಂಗ್ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅವ್ರದ್ದು ವೇತನ ಸರ್ ಪಂಚಾಯತಿಯಿಂದ ಮಾಡ್ತಾರ, ತಾವು ಇಲ್ಲಿ CS ಅವರು? ಇಲ್ಲ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಪಂಚಾಯತಿ ಒಳಗೆ ಪ್ರತಿಯೊಂದು ಪಂಚಾಯತಿ ಒಳಗೆ ಒಕ್ಕೂಟಗಳದಾವ. ಆ ಒಕ್ಕೂಟದಲ್ಲಿ ಅವ್ರು ಕಾರ್ಯನಿರ್ವಹಿಸಿ ಮಾಡ್ತಾರೆ. ಅವ್ರ ಕಾರ್ಯವೈಖರಿಗಳನ್ನು ಒಕ್ಕೂಟದ ಪದಾಧಿಕಾರಿ ತಿಳ್ಕೊಂಡು ಮಾಡಿ ಪ್ರತಿ ತಿಂಗಳು ಅವರಿಗೆ ಕೆಲಸ ಕಾರ್ಯಗಳನ್ನು ತೆರೆ ಮಾಡಿಕೊಂಡು ಅವರಿಗೆ ಗೌರವಧನ ಪಾವತಿ ಮಾಡ್ತಾರೆ. ಸರ್ ತಮ್ಮ ಹೆಸರು? ವಿಶ್ವನಾಥ್ ಅಂತೇಳಿ. ತಾವೇನು? ನಾವು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.